ಹಾಯ್ ಫ್ರೆಂಡ್ಸ್, ಅನುಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಟಿಪ್ ಬಂದು ಅತಿ ವೇಗವಾಗಿ ನಿಮ್ಮ ಬೊಜ್ಜನ್ನು ಅಥವಾ ನಿಮ್ಮ ತೂಕವನ್ನು ಯಾವ ರೀತಿ ಕಮ್ಮಿ ಮಾಡಿಕೊಳ್ಳಬಹುದು ಎಂದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಷ್ಟೋ ತಿಂಗಳಿಂದ ವ್ಯಾಯಾಮ ಮಾಡಿದ್ರೂ ಅಥವಾ ವ್ಯಾಯಾಮ ಮಾಡಿ ನಿಮಗೆ ಫಲಿತಾಂಶ ಕಂಡು ಬಂದಿಲ್ಲ. ಸೊ ನಿಮಗೆ ಹೆಲ್ತಿ ಆ್ಯಂಡ್ ಎಫೆಕ್ಟಿವ್ ಡ್ರಿಂಕ್ನ ನಾನು ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಕೆಲವ್ರಿಗಂತೂ ಈ ಡ್ರಿಂಕ್ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಹಾಗಾಗಿ ಸುಲಭವಾಗಿ ಈಸಿಯಾಗಿ ಬೆಣ್ಣೆಯಂತೆ ಈಸಿಯಾಗಿ ಕರಗುವಂಥ ಒಂದು ಡ್ರಿಂಕನ್ನು ಹೇಳ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತಂತಂದರೆ ಸೊ ಫ್ರೆಂಡ್ಸ್, ಫಸ್ಟು ಕಾಳುಮೆಣಸು ತಗೊಂಡಿದ್ದೀನಿ. ಈ ಕಾಳುಮೆಣಸಿಂದ ಹೇಗೆ ನಮ್ಮ ಬೊಜ್ಜನ್ನು ಕಮ್ಮಿ ಆಗುತ್ತೆ, ಈಸಿಯಾಗಿ ಬೆಣ್ಣೆಯಂತೆ ಕರಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಈ ಕಾಳುಮೆಣಸಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಗುಣ ಇದೆ. ಹಾಗೆ ಫ್ರೆಂಡ್ಸ್, ಕಾಳುಮೆಣಸಿನಲ್ಲಿ ಈ ವೈರಸ್, ಬ್ಯಾಕ್ಟೀರಿಯಾ ಜೊತೆ ಹೋರಾಡುವಂಥ ಒಂದು ಗುಣ ಇದೆ. ಹಾಗಾಗಿ ನಮಗೆ ಕಾಳುಮೆಣಸು ಅವಶ್ಯಕ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಅರಿಶಿನ. ಈ ಅರಿಶಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಗುವಂಥ ಒಂದು ಗುಣ ಇದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದು ಚಕ್ಕೆ ಫ್ರೆಂಡ್ಸ್. ಸೊ ಇದರಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಮ್ ಖನಿಜಗಳು ಇದರಲ್ಲಿ ಹೆಚ್ಚಾಗಿ ಈಗ ಒಂದು ಪಾತ್ರೆಯಲ್ಲಿ 1.5 ಲೋಟ ಅಷ್ಟು ನೀರು ಹಾಕ್ಕೊಂಡು ಸೊ ಇದನ್ನು 1 ಲೋಟ ಆಗುವಷ್ಟು ನಾವು ಕುದಿಸ್ತಾ ಬರಬೇಕು. ಸೊ ಫ್ರೆಂಡ್ಸ್, ಇದನ್ನು ಈಗ ಕಾಳುಮೆಣಸನ್ನ ನೀವು ಮಿಕ್ಸಿಯಲ್ಲಾರ ಹಾಕ್ಕೊಳ್ಳಿ ಅಥವಾ ಕೈಯಲ್ಲಾರ ಕುಟ್ಟು ಹಾಕ್ಕೊಳ್ಳಿ. ಅದಾಕಾದ್ಮೇಲೆ ಚಕ್ಕೆ ಹಾಕಿ, ಈಗ ಚಕ್ಕೆ ಹಾಕಾದ್ಮೇಲೆ ಕುದಿಸ್ಕೊಂಡು ಈಗ ಶುಂಠಿ ಹಾಕಿ, ಶುಂಠಿನ ಸ್ವಲ್ಪ ಪೇಸ್ಟ್ ಮಾಡಾರ ಹಾಕಿ ಅಥವಾ ಜಜ್ಜರ ಹಾಕ್ಕೊಳ್ಬೋದು. ಈ ಹಸಿ ಶುಂಠಿಯನ್ನು ಹೆಚ್ಚಾಗಿ ಯಾರು ಬಳಸ್ತಾ ಇರ್ತಾರೋ ಅವರಿಗೆ ಹೆಚ್ಚು ಹಸಿವಾಗುವುದಿಲ್ಲ. ನೆಕ್ಸ್ಟ್ ಬಂದು ಅರಿಶಿಣದಲ್ಲಿ ತೂಕ ಕಡಿಮೆಯಾಗಲು ತುಂಬ ಸಹಾಯವಾಗಿರುವುದು. ಸೊ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಇದೆ. 1.5 ಲೋಟ ಹಾಕಿದಾಗ ಇದು 1 ಲೋಟ ಆಗಬೇಕು. ಈಗ ನಿಮ್ಮ ಡ್ರಿಂಕ್ ರೆಡಿಯಾಗಿದೆ. ಇದನ್ನು ಬೆಳಗಿನ ಜಾವ ಊಟಕ್ಕೂ ಮುಂಚೆ 1 ಲೋಟ ಅಷ್ಟು ಅಥವಾ 1/2 ಲೋಟ ತಗೊಳ್ಳಿ ಫ್ರೆಂಡ್ಸ್. ಈ ಡ್ರಿಂಕ್ನ ತಗೊಂಡು 40 ನಿಮಿಷಗಳ ಕಾಲ ನೀವು ಏನನ್ನೂ ತೆಗೆದುಕೊಳ್ಳಬಾರದು. ಸೊ ತಗೊಂಡ್ರೂ ಈ ಡ್ರಿಂಕ್ ತಗೊಂಡು ಪ್ರಯೋಜನ ಬರುವುದಿಲ್ಲ. ಈ ಡ್ರಿಂಕನ್ನು ನೀವು ಫಸ್ಟ್ ಆಫ್ ಆಲು 5 ದಿನ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ಈ ಡ್ರಿಂಕನ್ನು ತೆಗೆದುಕೊಂಡು ಒಂದು 40 ನಿಮಿಷ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬಹುದು. ಈ ಡ್ರಿಂಕನ್ನು 2 ಸಲ ತೆಗೆದುಕೊಳ್ಬೋದು. ಆದರೆ ತೀರಾ ಉಷ್ಣಾಂಶ ಜಾಸ್ತಿ ಆದರೆ ದಿನಕ್ಕೆ 1 ಸಲ ಸಾಕು. ಹಾಗೆ ಇದನ್ನು ಪ್ರತಿ ದಿವಸ ತಗೊಳ್ಬೇಕು ಅಂತೇನಿಲ್ಲ. 5 ದಿನ ಕುಡಿದು 2 ದಿನ ಗ್ಯಾಪ್ ಬಿಟ್ಟು ಪುನಃ ಹಾಗೆ 5 ದಿನ ಕಂಟಿನ್ಯೂಸ್ ಮಾಡಿ. ಹಾಗೆ ಇದನ್ನು ಶುಗರ್ ಪೇಷಂಟ್, ಥೈರಾಯ್ಡ್ ಇರೋರು, BP ಇರೋರು ಪ್ರತಿಯೊಬ್ಬರು ಈ ಡ್ರಿಂಕನ್ನ ತಗೊಳ್ಬಹುದು. ಸೊ ಫ್ರೆಂಡ್ಸ್, ಈ ಡ್ರಿಂಕನ್ನು ಯಾರು ತಗೊಳ್ಬಾರ್ದು ಅಂದರೆ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ವ ಅವ್ರು ಮಾತ್ರ ತಗೊಳ್ಬಾರ್ದು ಫ್ರೆಂಡ್ಸ್. ಸೊ ಈ ವಿಡಿಯೋ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.